ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತ ಆರೋಪಿ ನಟ ದರ್ಶನ್ ಜೈಲಿನಲ್ಲಿ ತನ್ನ ಮೊಂಡಾಟವನ್ನ ಮುಂದುವರಿಸಿದ್ದಾನೆ. ಯೋಗ ದಿನದ ಹಿನ್ನೆಲೆಯಲ್ಲಿ ಕೈದಿಗಳಿಗೆ ಯೋಗ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಆದರೆ ಬೆನ್ನು ನೋವಿನ ನೆಪ ಹೇಳಿ ಅದರಿಂದ ತಪ್ಪಿಸಿಕೊಳ್ತಾ ಇರೋದು ದರ್ಶನ್. ಮೇ 29ಕ್ಕೆ ಜೈಲಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಅದಕ್ಕೋಸ್ಕರ ಸದ್ಯ ತರಬೇತಿ ನೀಡಲಾಗ್ತಾ ಇದೆ. ಆದರೆ ನನಗೆ ಬೆನ್ನು ನೋವಿದೆ, ನಾನು ಅದರಲ್ಲಿ ಭಾಗಿಯಾಗಲ್ಲ ಅಂತ ದರ್ಶನ್ ಹೇಳ್ತಾ ಇರೋ. ಅಲೋಕ್ ಕುಮಾರ್ ಅವರ ಸೂಚನೆಯ ಮೇರೆಗೆ ಕೈದಿಗಳಿಗೆ ಯೋಗ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಬಟ್ ದರ್ಶನ್ ನನಗಾಗಲ್ಲ, ನನಗೆ ಬೆನ್ನು ನೋವಿದೆ, ನನಗೆ ತರಬೇತಿನೂ ಬೇಡ ಏನೂ ಬೇಡ ಅಂತ ಹೇಳಿರು. ಅಧಿಕಾರಿಗಳು ಹೇಳಿದ್ದಾರಂತೆ ಇತರ ಕೈದಿಗಳಂತೆ ನೀನು ಕೂಡ ಯೋಗ ಕಲಿಬೇಕು, ಆದರೆ ಬೆನ್ನು ನೋವಿದೆ, ನನಗೆ ಯೋಗದಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ದರ್ಶನ್ ಹೇಳ್ತಾ ಇದ್ರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ಏನ್ ಕಂಪಲ್ಸರಿನಾ ಭಾಗಿಯಾಗಲೇಬೇಕು ಅನ್ನೋದು ಕಡ್ಡಾಯನಾ? ರಕ್ಷಿತ್, ಏನಂದ್ರೆ ಮೇ 21ಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇರ್ತಕ್ಕಂಥದ್ದು. ಹೀಗಾಗಿ ಕೈದಿಗಳಲ್ಲಿ ಸಜಾಬಂದಿ ಕೈದಿಗಳಾಗಿರ್ಬೋದು, ವಿಚಾರಣಾ ಕೈದಿಗಳಾಗಿರ್ಬೋದು, ಪರಪ್ನಗರ ಇರ್ತಕ್ಕಂಥ ಎಲ್ಲಾ ಕೈದಿಗಳು ಸಹ ಒಂದೆಡೆ ಕೂತು ಯೋಗ ಮಾಡಬೇಕು. ಯೋಗಾಭ್ಯಾಸದಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ಶಿಸ್ತು ಬರುತ್ತೆ ಅನ್ನೋ ಕಾರಣಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಪರಪ್ನಗರದಲ್ಲಿರ್ತಕ್ಕಂಥ ಎಲ್ಲಾ ಕೈದಿಗಳು ಸಹ ಯೋಗಾಭ್ಯಾಸ ಮಾಡಬೇಕು ಅಂತ. ಅದೇ ರೀತಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ದರ್ಶನ್ಗೂ ಸಹ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಯೋಗಾಭ್ಯಾಸ ಮಾಡಬೇಕು, ಯೋಗದಿಂದ ಒಳ್ಳೆ ದೃಢತೆ ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಹೀಗಾಗಿ ಶಿಸ್ತು ಬರುತ್ತೆ, ಹೀಗಾಗಿ ಯೋಗವನ್ನ ಮಾಡಬೇಕು ಅಂತ ಹೇಳಿ ದರ್ಶನ್ಗೂ ಸಹ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳ ಮೂಲಕ ಅಲೋಕ್ ಕುಮಾರ್ ಸೂಚನೆ ಕೊಟ್ಟಿದ್ರು ಸಹ ಯೋಗ ಮಾಡೋದಕ್ಕೆ ದರ್ಶನ್ ಮೊಂಡಾಟ ಮೆರಿತಾ ಇರ್ತಕ್ಕಂಥದ್ದು. ನನಗೆ ಬೆನ್ನು ನೋವು ಇದೆ, ನನ್ನ ಯೋಗವನ್ನ ಮಾಡೋದಕ್ಕಾಗೋದಿಲ್ಲ, ನೀವು ಹೊರಗಡೆ ಬಂದು ಮಾಡಬೇಡಿ, ಸೆಲ್ನಲ್ಲೇ ಸಹ ಯೋಗ ಅಭ್ಯಾಸ ಮಾಡಿ ಅಂತ ಹೇಳಿ ಸೂಚನೆ ಕೊಟ್ಟರು ಸಹ ದರ್ಶನ್ ಇದುವರೆಗೂ ಸಹ ಯೋಗಾಭ್ಯಾಸವನ್ನ ಮಾಡ್ತಾ ಇಲ್ಲ. ಕಿರಣ್, ಇದು ಕಂಪಲ್ಸರಿನಾ ಅಂತ ಕೇಳ್ದೆ ನಾನು. ಮಾಡ್ಲೇಬೇಕಾ ಒಬ್ಬ ಕೈದಿ? ನಾಳೆ ಭರತನಾಟ್ಯ ಮಾಡಿ ಅಂತ ಹೇಳ್ತಾರೆ, ಭರತನಾಟ್ಯ ಮಾಡಕ್ಕಾಗತ್ತಾ? ಅಂದ್ರೆ ರಕ್ಷತ್, ಕಂಪಲ್ಸರಿ ಅಲ್ಲ. ಒಂದು ಯೋಗದಿಂದ ಒಳ್ಳೆ ಉದ್ದೇಶ ಇಟ್ಕೊಂಡು ಯೋಗಾಭ್ಯಾಸ ಮಾಡಬೇಕು. ಇದರಿಂದ ಒಳ್ಳೆ ತನ ಬರುತ್ತೆ, ಒಳ್ಳೆ ಸದೃಢವಾಗಿರ್ತೀವಿ, ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಮತ್ತೆ ಹೀಗಾಗಿ ಯೋಗವನ್ನ ಮಾಡಬೇಕು. ಈ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿನ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಯೋಗವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಂಪಲ್ಸರಿ ಏನಿಲ್ಲ, ಆದ್ರೆ ಯೋಗಾಭ್ಯಾಸ ಮಾಡಿದ್ರೆ ಎಲ್ಲಾ ಕೈದಿಗಳ ತರ ನೀವು ಸಹ ಪಾರ್ಟಿಸಿಪೇಟ್ ಮಾಡಿ ಅನ್ನೋ ಕಾರಣಕ್ಕೆ ಯೋಗಾಭ್ಯಾಸವನ್ನ ಮಾಡಿ ಅಂತ ಹೇಳಿ ಅಧಿಕಾರಿಗಳು ದರ್ಶನ್ಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.